ಬೇಡಿಕೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಮತ್ತು ಕೆಲಸದವರು ಸಹ ಇಲ್ಲಿ ಈಗ ಕಡಿಮೆ ಆಗ್ತಾ ಬಂದಿದ್ದಾರೆ. ಕೆಲವರು ಒಂದು 5-6 ಗಂಟೆ ಹೋಗ್ತಾರೆ. ನಾನು ಒಂದೊಂದು ಸಲ ಒಂದು 8-9 ಗಂಟೆವರೆಗೆ ಇಲ್ಲಿದ್ದೇನೆ. ಕೊಂಡೋದ್ರೆ ಒಂದು 100 ವರ್ಷ ಗ್ಯಾರಂಟಿ. ಕಲ್ತವರೆಲ್ಲ ಬಿಟ್ಟು ಹೋದ್ರು. ಏನಂದರೆ ಇದು ಕಷ್ಟ ಕೆಲಸ, ಅದರಿಂದ ಯಾರು ಇದರಲ್ಲಿ ನಿಲ್ಲುವವರೇ ಯಾರಿಲ್ಲ. ಹಾಗೆ. ನಮಸ್ತೆ, ನನ್ನ ಹೆಸರು ಪುರಂದರ, ಇಲ್ಲಿ ಕಲ್ಲರ್ಪಾಯವರೇ. ಏಜಿನೊಂದು 45 ವರ್ಷ ಆಯಿತು. ಸಾಧಾರಣ 32 ವರ್ಷ 33 ವರ್ಷ ಆಯಿತು ಕಲ್ಲಿನ ಕೆಲಸ ಶುರು ಮಾಡಿ. ನಾನು ನನ್ನ ಅಣ್ಣನೊಟ್ಟಿಗೆ ಕಲ್ಲಿನ ಕೆಲಸವನ್ನು ಕಲಿತದ್ದು. ಆನಂತರ ಇಲ್ಲಿ ನಾನೇ ಕಲ್ಲಿನ ಇದನ್ನು ತಯಾರು ಮಾಡಲಿಕ್ಕೆ ನಾನೇ ಮತ್ತು ಶುರು ಮಾಡಿದ್ದು. ಆನಂತರ ಇಲ್ಲಿ ಬೇಡಿಕೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಮತ್ತು ಕೆಲಸದವರು ಸಹ ಇಲ್ಲಿ ಈಗ ಕಡಿಮೆ ಆಗ್ತಾ ಬಂದಿದ್ದಾರೆ. ಹಾಗಾಗಿ ಈಗ ಸ್ವಲ್ಪ ಕಷ್ಟದ ಕೆಲಸ. ಈಗ ನಾವು ಇಲ್ಲಿ ಸಾಧಾರಣ ಒಂದು 7:30 8 ಗಂಟೆಗೆ ಇಲ್ಲಿ ಕೆಲಸ ಶುರು ಮಾಡ್ತೇವೆ. ಅಲ್ಲಿಂದ ಸಾಧಾರಣ ಕೆಲವರು ಒಂದು 5-6 ಗಂಟೆ ಹೋಗ್ತೇವೆ. ನಾನು ಒಂದೊಂದು ಸಲ ಒಂದು 8-9 ಗಂಟೆವರೆಗೆ ಇಲ್ಲಿದ್ದೇನೆ. ಒಂದು ಕೆಲಸ ನಾವು ಕಲ್ಲನ್ನು ಸ್ಟಾರ್ಟ್ ಮಾಡಲಿಕ್ಕೆ ಫಸ್ಟ್ ಕಲ್ಲನ್ನು ನಾವು ಪೀಸ್ ಮಾಡಿ ಅದನ್ನು ನಾವು ತಂದು ಇಲ್ಲಿ ಕೆಲಸ ಮಾಡುವಾಗ ಸಾಧಾರಣ 1-1.5 ದಿವಸ ಹೋಗ್ತದೆ. ಮತ್ತು ಒಂದು ಚಿಕ್ಕ ಕಲ್ಲಾದರೆ ಒಂದು 3 ದಿವಸ 4 ದಿವಸದಲ್ಲಿ ಆಗ್ತದೆ. ದೊಡ್ಡ ಕಲ್ಲಾದರೆ ಒಂದು 8, 10, 15 ಅದು ಸೈಜ್ ಲೆಕ್ಕದಲ್ಲಿ ಹೋಗ್ತದೆ. ಕಲ್ಲು ಇದು ಸೋಮನಾಥ ಕಲ್ಲು. ಇದು ಎಷ್ಟು ವರ್ಷ ಆದರೆ ಸವೆದು ಹೋಗೋದಿಲ್ಲ, ಏನು ಉಡಿ ಬರೋದಿಲ್ಲ ಇದರಲ್ಲಿ, ಈ ಕಲ್ಲಲ್ಲಿ. ಇದು ಏನಂದರೆ ಒಂದು ಕೊಂಡೋದ್ರೆ ಒಂದು 100 ವರ್ಷ ಗ್ಯಾರಂಟಿ. ಹಾಗೆ ಈ ಕಲ್ಲು ಏನಾಗೋದಿಲ್ಲ ಈ ಕಲ್ಲು. ಇಲ್ಲಿ ಹೆಸರು ಕಲ್ಲರ್ಪೆ, ಈ ಅಂಗಡಿ ಹೆಸರು ದೇವಿ ಕೃಪಾ. ಇಲ್ಲ ಮುಂದೆ ಯಾರು ಇದನ್ನು ಕಲಿಯೋರೇ ಇಲ್ಲ. ನಮ್ಮನ್ನು ಬಿಟ್ಟರೆ ಇನ್ನು ಯಾರು ಕಲಿಯೋರೇ ಇಲ್ಲ ಇದನ್ನು. ಇದೇನಂದರೆ ಗಟ್ಟಿ ಕಲ್ಲು, ಇದು ಕೆಲಸ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ಯಾರು ಮುಂದೆ ಬರುವವರಿಲ್ಲ ಇದು.